ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ವಿದ್ಯಾರ್ಥಿನಿ ಮಿತ್ರರೇ. ಈ ವಿಡಿಯೋದಲ್ಲಿ 10ನೇ ತರಗತಿಯಲ್ಲಿ ಬರುವಂತಹ ಭೂಗೋಳಶಾಸ್ತ್ರ ಅಧ್ಯಾಯ 25 ಪಾರ್ಟ್ ಬಿ ಬರ್ತದೆ. ಪಾಠ ಭಾರತದ ಭೂ ಬಳಕೆ ಹಾಗೂ ಕೃಷಿ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳಿತೀವಿ. ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಭೂ ಬಳಕೆಯ ಪ್ರಕಾರಗಳು, ವ್ಯವಸಾಯದ ಅರ್ಥ ಮತ್ತು ಪ್ರಾಮುಖ್ಯತೆ, ವ್ಯವಸಾಯದ ವಿಧಗಳು, ಬೆಳೆಗಳ ಹಂಚಿಕೆ, ಬೆಳೆಗಳ ಮಾದರಿಯನ್ನು ನಿರ್ಧರಿಸುವ ಅಂಶಗಳು, ಆಹಾರದ ಬೆಳೆಗಳು, ವಾಣಿಜ್ಯ ಬೆಳೆಗಳು, ನಾರಿನ ಬೆಳೆಗಳು, ಪಾನೀಯ ಬೆಳೆಗಳು, ತೋಟಗಾರಿಕೆ, ಪುಷ್ಪ ಬೇಸಾಯ. ಹಾಗಾದ್ರೆ ಏನು ಭೂ ಬಳಕೆ ಅಂದ್ರೆ ಏನು? ಭೂಮಿಯನ್ನು ಬಳಸೋದು, ಭೂಮಿಯನ್ನ ಯೂಸ್ ಮಾಡೋದು. ಭೂಮಿ ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ಅತಿ ಮುಖ್ಯವಾದುದು. ಪ್ರಾಕೃತಿಕ ಅಂದ್ರೆ ನೈಸರ್ಗಿಕ, ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಅತಿ ಬಹಳ ಮುಖ್ಯವಾದುದು. ಇದನ್ನು ಸಾಗುವಳಿ ಅಂದ್ರೆ ಕೃಷಿ, ಅರಣ್ಯ, ಹುಲ್ಲುಗಾವಲು, ಬೀಳು ಭೂಮಿ, ವ್ಯವಸಾಯೇತರ ಅಂದ್ರೆ ಕೈಗಾರಿಕೆಗಳಿಗೆ, ಮೀನುಗಾರಿಕೆಗಳಿಗೆ, ಇನ್ನು ಮುಂತಾದ ಉಪಯೋಗಗಳಿಗೆ ಭೂಮಿಯನ್ನು ಬಳಸೋದು. ಬಳಕೆ ಹೀಗೆ ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಭೂಬಳಕೆ ಎನ್ನುವರು. ಭೂಬಳಕೆ ಎಂದರೆ ಭೂಮಿಯನ್ನು ಸಾಗುವಳಿ, ಅರಣ್ಯ, ಹುಲ್ಲುಗಾವಲು, ಬೀಳುಭೂಮಿ, ವ್ಯವಸಾಯೇತರ ಬಳಕೆ ಹೀಗೆ ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನೇ ಭೂಬಳಕೆ ಎನ್ನುವರು. ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಭೂಮಿಯನ್ನು ಅವುಗಳ ಗುಣಲಕ್ಷಣ ಹಾಗೂ ಅಗತ್ಯತೆಗೆ ಅನುಗುಣವಾಗಿ ವಿವಿಧ ಉದ್ದೇಶಗಳಿಗೆ ಬಳಸಲಾಗುವುದು. ಭೂಬಳಕೆಯ ಮೇಲೆ ಹಲವಾರು ಪ್ರಾಕೃತಿಕ, ಆರ್ಥಿಕ ಹಾಗೂ ಸಾಮಾಜಿಕ ಅಂಶಗಳು ಪ್ರಭಾವ ಬೀರುತ್ತವೆ. ಪ್ರಾಕೃತಿಕ ಅಂಶಗಳು ಅಂದ್ರೆ ಭೂ ಸ್ವರೂಪಗಳು. ಭೂಮಿ ಹೇಗಿದೆ, ಅದರ ರೂಪ ಇದೆ, ಅದರ ಗುಣಲಕ್ಷಣಗಳೇನು, ವಾಯುಗುಣ, ಅಲ್ಲಿನ ಹವಾಮಾನ ಹೇಗಿದೆ, ಯಾವ ಬೆಳೆಯು ಆ ಹವಾಮಾನಕ್ಕೆ ತಕ್ಕಂತೆ ಭೂಮಿಗೆ ಹೊಂದಿಕೆ ಆಗ್ತದೆ ಅದನ್ನ ನಿರ್ಧರಿಸುತ್ತದೆ. ಮಣ್ಣಿನ ಲಕ್ಷಣಗಳು, ಆ ಮಣ್ಣು ಕಪ್ಪು ಮಣ್ಣೆ, ಜೇಡಿ ಮಣ್ಣೆ, ಕೆಂಪು ಮಣ್ಣೆ. ಕಪ್ಪು ಮಣ್ಣಾರು ಹತ್ತಿ ಬೆಳೀತಾರೆ, ಕೆಂಪು ಮಣ್ಣಲ್ಲಿ ರಾಗಿ, ಜೋಳ ಮುಂತಾದವನ್ನು ಬೆಳೀತಾರೆ. ಆರ್ಥಿಕ ಅಂಶಗಳು, ಭೂ ಹಿಡುವಳಿ, ಭೂಮಿಯ ಗಾತ್ರ, ಮಾರುಕಟ್ಟೆ, ಅದನ್ನು ರೈತ ಭೂಮಿಯಲ್ಲಿ ಬೆಳೆದಂತ ದವಸ ಧಾನ್ಯಗಳನ್ನ ಮಾರುಕಟ್ಟೆಗೆ ಸಾಗಿಸಕ್ಕೆ ಮಾರುಕಟ್ಟೆ ಇರಬೇಕು. ಜನಸಂಖ್ಯೆ, ವ್ಯವಸಾಯ ಉತ್ಪನ್ನಗಳ ಬೇಡಿಕೆ, ಉದ್ಯೋಗ. ಸಾಮಾಜಿಕ ಅಂಶಗಳು, ಜನರ ಮನೋಭಾವ, ಜನರು ಯಾವ ವಸ್ತುಗಳನ್ನು ಇಷ್ಟಪಡ್ತಾರೆ, ಏನು ಊಟವನ್ನು ಮಾಡುವುದಕ್ಕೆ ಆಹಾರ ಬೆಳೆಗಳನ್ನ ಉಪಯೋಗಿಸ್ತಾರೆ ಎನ್ನ ಜನರ ಮನೋಭಾವ. ಸಾಮಾಜಿಕ ಪರಿಸ್ಥಿತಿ, ಸಮಾಜದಲ್ಲಿರುವಂತ ಪರಿಸ್ಥಿತಿ. ಕೆಲವರು ಇಂಥ ಧಾನ್ಯ ತಿನ್ಬೇಕು, ಇಂಥ ಧಾನ್ಯವನ್ನು ತಿನ್ಬಾರ್ದು, ಆಹಾರನ ಕಟ್ಟುಪಾಡುಗಳಿರ್ತವೆ ಮೊದಲಾದವು. ಇತರೆ ಅಂಶಗಳಾದ ತಾಂತ್ರಿಕತೆ, ಟೆಕ್ನಾಲಜಿ, ನೀರಾವರಿ ಸೌಲಭ್ಯ, ಇರಿಗೇಷನ್ ಅಂತೀವಲ್ಲ ಅದು, ವಾಟರ್ ಫೆಸಿಲಿಟೀಸು, ಮಾನವನ ಸಾಮರ್ಥ್ಯ, ಭೂ ಒಡೆತನ ಮೊದಲಾದವು ಸಹ ಭೂ ಬಳಕೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಭೂ ಬಳಕೆಯ ಪ್ರಕಾರಗಳು. ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ಭಾರತದಲ್ಲಿ ಲಭ್ಯವಿರುವ ಭೂಮಿಯ ಬಳಕೆಯನ್ನು ವಿವಿಧ ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಭಾರತದಲ್ಲಿ ಭೂಮಿ ಸಿಗುತ್ತದೆ, ಲಭ್ಯ ಅಂದ್ರೆ ದೊರೆಯುವುದು, ಸಿಗುವುದು. ಭೂಮಿಯ ಬಳಕೆಯನ್ನು ವಿವಿಧ ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ನಿವ್ವಳ ಸಾಗುವಳಿ ಕ್ಷೇತ್ರ, ಎರಡನೇದು ಅರಣ್ಯ ಭೂಮಿ, 3 ವ್ಯವಸಾಯೇತರ ಭೂ ಬಳಕೆ, ಬೀಳು ಭೂಮಿ, ಹುಲ್ಲುಗಾವಲು, ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಇತ್ಯಾದಿ. ಮೊದಲನೇದು ನಿವ್ವಳ ಸಾಗುವಳಿ ಕ್ಷೇತ್ರ, ಬಹಳ ಮುಖ್ಯವಾದದ್ದು ಅಂಶ ಇದು. ಇದು ಭಾರತದ ಭೂಬಳಕೆಯ ವಿಧಗಳಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಭಾರತದಲ್ಲಿ ವ್ಯವಸಾಯ ಪ್ರಧಾನ ಆರ್ಥಿಕತೆಗೆ ಅನುಗುಣವಾಗಿ ಅತಿ ಹೆಚ್ಚು ಭೂಮಿಯನ್ನು ಸಾಗುವಳಿಗೆ ಬಳಸಲಾಗುತ್ತದೆ. ನಮ್ಮ ಭಾರತದ ಆರ್ಥಿಕತೆಗೆ ಅನುಗುಣವಾಗಿ ಅಂದ್ರೆ ಆರ್ಥಿಕತೆಯನ್ನು ಸಬಲಗೊಳಿಸುವುದಕ್ಕಾಗಿ ಅತಿ ಹೆಚ್ಚು ಭೂಮಿಯನ್ನು ಸಾಗುವಳಿ ಅಂದ್ರೆ ಕೃಷಿಗೆ ಬಳಸಲಾಗ್ತದೆ. ಭಾರತವು ಪ್ರಪಂಚದಲ್ಲಿ ಸಾಗುವಳಿ ಕ್ಷೇತ್ರದ ವಿಸ್ತೀರ್ಣದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ನಂತರ 2ನೇ ಸ್ಥಾನದಲ್ಲಿದೆ. ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಇದೆಯಲ್ಲ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಅದು ಮೊದಲಿಗಿದೆ. ಭಾರತ 2ನೇ ಸ್ಥಾನದಲ್ಲಿದೆ. ಹರಿಯಾಣ, ಇಲ್ಲಿ ಕಾಡೇ ಇಲ್ಲ, ಅರಣ್ಯ ಇಲ್ಲ. ಪಂಜಾಬ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಬಿಹಾರ ನಿವ್ವಳ ಸಾಗುವಳಿ ಕ್ಷೇತ್ರವು ಪ್ರತಿಶತ 60ಕ್ಕಿಂತ ಹೆಚ್ಚಾಗಿದೆ, 60% ಹೆಚ್ಚಾಗಿದೆ. ಇಲ್ಲಿ ಅರಣ್ಯ ಪ್ರದೇಶಕ್ಕಿಂತ ವ್ಯವಸಾಯ ಮಾಡುವಂತ ಬಯಲು ಭೂಮಿಯೇ ಜಾಸ್ತಿ ಇರ್ತದೆ. ಭಾರತದಲ್ಲಿ ಅತ್ಯಂತ ವಿಶಾಲವಾದ ಭೂಮಿಯನ್ನು ಹೊಂದಿರುವ ರಾಜ್ಯ ಹರಿಯಾಣ, ಆಮೇಲೆ ಪಂಜಾಬ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಬಿಹಾರ. ಅರಣ್ಯ ಭೂಮಿ. ಭಾರತದಲ್ಲಿ ಸಮೀಕ್ಷೆಗೊಳಪಟ್ಟ ಒಟ್ಟು ಭೂಪ್ರದೇಶ ಪ್ರತಿಶತ 21.71% ಮಾತ್ರ ಅರಣ್ಯಗಳಿಂದ ಕೂಡಿದೆ. ಅದು 1950-51ರಲ್ಲಿ ಪ್ರತಿಶತ 16.2% ಇತ್ತು. ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ, ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಇದೆಯಲ್ಲ, ಅದ್ರ ಪ್ರಕಾರ ಪ್ರತಿಶತ 33% ಅರಣ್ಯವಿರಬೇಕು, ಕಾಡಿರಬೇಕು. ಆದ್ದರಿಂದ ಅರಣ್ಯ ಭೂಮಿಯನ್ನು ಹೆಚ್ಚಿಸಲು ಸಾಕಷ್ಟು ಪ್ರಯತ್ನಿಸಲಾಗ್ತಿದೆ. ಮೂರನೆಯದು ವ್ಯವಸಾಯೇತರ ಭೂ ಬಳಕೆ. ವ್ಯವಸಾಯ ಅಲ್ಲದೆ ಇತರೆ ಉದ್ದೇಶಗಳಿಗೆ ಭೂಮಿಯನ್ನು ಬಳಸುವುದು. ಯಾವ್ಯಾವುದು ನನ್ನ ತಿಳ್ಕೊಳ್ಳೋಣ. ಸಾಗುವಳಿ ಹಾಗೂ ಅರಣ್ಯ ಕ್ಷೇತ್ರದ ವಿಸ್ತಾರವನ್ನು ಹೊರತುಪಡಿಸಿ ವ್ಯವಸಾಯೇತರ ಬಳಕೆಗೆ ಹೆಚ್ಚು ಭೂಮಿಯನ್ನು ಬಳಸಲಾಗಿದೆ. ಕಟ್ಟಡ ನಿರ್ಮಾಣ ನೋಡಿ, ಕಟ್ಟಡ ನಿರ್ಮಾಣ, ಜಲಾಶಯ, ಡ್ಯಾಮ್ ಅಂತಾರಲ್ಲ ಅದು, ಕೈಗಾರಿಕೆ, ಇಂಡಸ್ಟ್ರಿಯಲ್, ರಸ್ತೆ, ರೋಡು ಮೊದಲಾದವುಗಳ ನಿರ್ಮಾಣಕ್ಕಾಗಿ ಹೆಚ್ಚು ಭೂಮಿಯನ್ನು ಬಳಸಲಾಗ್ತಿದೆ. ಭಾರತದಲ್ಲಿ ಮೊದಲೇ ಜನಸಂಖ್ಯೆ ಇದೆ, ಜನಸಂಖ್ಯೆ ಜಾಸ್ತಿ ಆಗಿದೆ ನೋಡಿ. ಈ ರೀತಿ ಭೂಮಿಯನ್ನು ಬಳಸಿದ್ರೆ ಮುಂದೆ ಜನಸಂಖ್ಯೆಗೆ ತಕ್ಕಂತೆ ಆಹಾರವನ್ನು ಬೆಳೆಯೋದು ಹೇಗೆ ಅನ್ನೋದು ನಾವು ಈಗಲೇ ಚಿಂತಿಸಬೇಕಾಗಿದೆ.
ನಾಲ್ಕನೇದು ಬೀಳುಭೂಮಿ. ಜನಸಂಖ್ಯೆ ಅಧಿಕಗೊಂಡಂತೆ ವ್ಯವಸಾಯೋತ್ಪನ್ನಗಳ ಮೇಲೆ ಹೆಚ್ಚು ಒತ್ತಡವಾಗಿದ್ದು ಅದಕ್ಕೆ ಅನುಗುಣವಾಗಿ ಹೆಚ್ಚು ಕ್ಷೇತ್ರವನ್ನು ಸಾಗುವಳಿಗೆ ಬಳಸಲಾಗಿದೆ. ಅಲ್ಲದೆ ಬೀಳು ಬಿದ್ದಿದ್ದ ಹಾಗೂ ವ್ಯವಸಾಯ ಯೋಗ್ಯವಲ್ಲದ ಭೂ ಪ್ರದೇಶಗಳನ್ನು ಸಹ ತಾಂತ್ರಿಕತೆಯ ಅಳವಡಿಕೆಯೊಂದಿಗೆ ಇಂದು ವ್ಯವಸಾಯಕ್ಕೆ ಬಳಸಲಾಗಿದೆ. ನೋಡಿ, ಬೀಳು ಭೂಮಿ ಸಹ ಇವತ್ತು ಬಂಜರು ಭೂಮಿಯು ಸಹ ಜನಸಂಖ್ಯಾ ಸ್ಫೋಟದಿಂದ ವಿಶ್ವದಲ್ಲೇ ಮೊದಲನೇ ಸ್ಥಾನವನ್ನು ಭಾರತ ಜನಸಂಖ್ಯೆಯಲ್ಲಿ ಆಕ್ರಮಿಸ್ಕೊತಾ ಇದೆ. ಅದರಿಂದ ಬೀಳು ಭೂಮಿಯನ್ನು ಸಹ ಸಾಗುವಳಿಗೆ ಯಥೇಚ್ಛವಾಗಿ ಬಳಸಿ ಆಹಾರದ ಕೊರತೆಯನ್ನು ನೀಗಿಸಬೇಕಾದ ಅವಶ್ಯಕತೆ ಬಹಳವಾಗಿದೆ. ಐದನೆಯದು ಹುಲ್ಲುಗಾವಲು, ಗ್ರಾಸ್ ಲ್ಯಾಂಡ್ ಅಂತೀವಲ್ಲ ಅದು. ವ್ಯವಸಾಯ ಪ್ರದೇಶದ ವಿಸ್ತರಣೆಯೊಂದಿಗೆ ಹುಲ್ಲುಗಾವಲುಗಳ ಕ್ಷೇತ್ರ ನಿರಂತರವಾಗಿ ಕಡಿಮೆಯಾಗಿದೆ. ಹಿಮಾಚಲ ಪ್ರದೇಶವು ಹೆಚ್ಚು ಹುಲ್ಲುಗಾವಲು ಪ್ರದೇಶವನ್ನು ಹೊಂದಿದ್ದು ಪಂಜಾಬ್, ಹರಿಯಾಣ ರಾಜ್ಯಗಳು ಅತ್ಯಂತ ಕಡಿಮೆ ಹುಲ್ಲುಗಾವಲುಗಳನ್ನು ಹೊಂದಿವೆ. ನೋಡಿ, ಭಾರತದಲ್ಲಿ ಹೆಚ್ಚು ಹುಲ್ಲುಗಾವಲುಗಳನ್ನು ಹೊಂದಿರುವ ಪ್ರದೇಶ ಅಂದ್ರೆ ಹಿಮಾಚಲ ಪ್ರದೇಶ ರಾಜ್ಯವು ಹೆಚ್ಚು ಹುಲ್ಲುಗಾವಲು ಪ್ರದೇಶವನ್ನು ಹೊಂದಿದೆ. ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ, ವ್ಯವಸಾಯಕ್ಕೆ ಯೋಗ್ಯವಾಗಿರುತ್ತೆ ಈ ಭೂಮಿ, ಆದ್ರೆ ಬಳಸಲ್ಲ. ಭಾರತದ ವಿವಿಧ ಭಾಗಗಳಲ್ಲಿ ಹಿಂದೆ ಬೇಸಾಯಕ್ಕೆ ಬಳಸಲಾಗುತ್ತಿದ್ದ ಕೆಲವು ಭಾಗಗಳು ಇಂದು ಮಣ್ಣಿನ ರಾಸಾಯನಿಕ ಸಂಯೋಜನೆಯ ಬದಲಾವಣೆಗಳಿಂದಾಗಿ ಅನುಪಯುಕ್ತವಾಗಿ ಪರಿಣಮಿಸಿವೆ. ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದು, ರಾಸಾಯನಿಕಗಳನ್ನ ಯೋಜಿಸೋದು, ಸಂಯೋಜಿಸೋದ್ರಿಂದ ಅನೇಕ ಬದಲಾವಣೆಗಳಾಗಿ ಉಪಯೋಗಕ್ಕೆ ಬಾರದ ಭೂಮಿಯಾಗಿದೆ. ವ್ಯವಸಾಯಕ್ಕೆ ಬರೋಣ. ಈಗ ವ್ಯವಸಾಯ ಕೃಷಿ, ಬೇಸಾಯ, ಸಾಗುವಳಿ ಅಂತ ಕರಿತೀವಿ. ಹೀಗೆ ನಾನಾ ಅರ್ಥಗಳಿಂದ ಇದನ್ನು ಕರಿತೀವಿ. ಇಂಗ್ಲಿಷಲ್ಲಿ ಇದನ್ನು ಅಗ್ರಿಕಲ್ಚರ್ ಅಂತ ಕರೀತಾರೆ. ವ್ಯವಸಾಯವು ಮಾನವನ ಪುರಾತನ ವೃತ್ತಿಗಳಲ್ಲಿ ಒಂದಾಗಿದ್ದು ನಾಗರಿಕತೆಯ ಆರಂಭದಿಂದಲೂ ಮಾನವನು ಈ ವೃತ್ತಿಯಲ್ಲಿ ತೊಡಗಿರುವವನು. ವ್ಯವಸಾಯ ಭೂಮಿಯನ್ನು ಉಳುಮೆ ಮಾಡುವ ಕಲೆ. ವ್ಯವಸಾಯ ಅಂದ್ರೆ ಭೂಮಿಯನ್ನು ಉಳುಮೆ ಮಾಡುವ ಕಲೆ ಎಂದು ವ್ಯಾಖ್ಯಾನಿಸಲಾಗಿದೆ. ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳನ್ನು ಪೋಷಿಸಿ ಅದರಿಂದ ಮಾನವ ಮತ್ತು ಪ್ರಾಣಿಗಳಿಗೆ ಉಪಯೋಗವನ್ನು ಪಡೆಯುವುದನ್ನೇ ವ್ಯವಸಾಯ ಅಥವಾ ಕೃಷಿ ಎಂದು ಕರೆಯುವರು. ವ್ಯಾಪಕ ಅರ್ಥದಲ್ಲಿ ಇದು ವ್ಯವಸಾಯ ಅನ್ನೋದು ಮೀನುಗಾರಿಕೆ, ಪಶುಪಾಲನೆ ಮತ್ತು ಅರಣ್ಯಗಾರಿಕೆಯನ್ನು ಸಹ ಒಳಗೊಂಡಿದೆ. ವ್ಯವಸಾಯದ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ವ್ಯವಸಾಯವು ಭಾರತೀಯರ ಮುಖ್ಯ ಉದ್ಯೋಗವಾಗಿದೆ. ಇದು ದೇಶದ ಎಲ್ಲಾ ಭಾಗಗಳಲ್ಲೂ ವಿವಿಧ ರೂಪ ಹಾಗೂ ವಿವಿಧ ಉತ್ಪಾದನೆಗಳಲ್ಲಿ ತೊಡಗಿರುವುದನ್ನು ಕಾಣಬಹುದು. ದೇಶದ ಅಗಾಧ ಜನಸಂಖ್ಯೆಗೆ ವ್ಯವಸಾಯವು ಆಹಾರ ಧಾನ್ಯಗಳನ್ನು ಪೂರೈಸುತ್ತದೆ. ವ್ಯವಸಾಯವು ಜೀವನಾಧಾರ ಉದ್ಯೋಗವಾಗಿದ್ದು ಉಳಿದ ಎಲ್ಲಾ ಕ್ಷೇತ್ರಗಳಿಗಿಂತಲೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡಿದೆ. ಭಾರತದಲ್ಲಿ ಸುಮಾರು 70%ಕ್ಕಿಂತಲೂ ಹೆಚ್ಚು ಜನರು ಹಳ್ಳಿಯಲ್ಲಿ ವಾಸವಾಗಿದ್ದು ವ್ಯವಸಾಯವನ್ನೇ ಅವಲಂಬಿಸಿದರೆ. ಆದ್ದರಿಂದ ಭಾರತದ ಆರ್ಥಿಕತೆಯ ಬೆನ್ನೆಲುಬು ವ್ಯವಸಾಯವೂ ಸಹ ಆಗಿದೆ. ಭಾರತವು ಉತ್ಪಾದಿಸುವ ಹಲವಾರು ಬಗೆಯ ವ್ಯವಸಾಯೋತ್ಪನ್ನಗಳನ್ನು ಕಚ್ಚಾ ವಸ್ತುಗಳನ್ನಾಗಿ ಆಧರಿಸಿದ ಅಸಂಖ್ಯಾತ ಕೈಗಾರಿಕೆಗಳು ದೇಶದಲ್ಲಿವೆ. ವ್ಯವಸಾಯವು ಪರೋಕ್ಷವಾಗಿ ಹಲವಾರು ಕೈಗಾರಿಕೆಗಳನ್ನು ಪೋಷಿಸುತ್ತದೆ. ಇಂಡೈರೆಕ್ಟ್ ಆಗಿ ಹಲವು ಇಂಡಸ್ಟ್ರಿಯಲ್ಗಳಿಗೆ ಎನ್ಕರೇಜ್, ಪ್ರೋತ್ಸಾಹವನ್ನು ಸಹ ಕೊಡುತ್ತೆ. ಉದಾಹರಣೆಗೆ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು, ಯಂತ್ರೋಪಕರಣಗಳ ಕೈಗಾರಿಕೆಗಳು ಇತ್ಯಾದಿ. ರಾಸಾಯನಿಕ ಗೊಬ್ಬರ, ಕೆಮಿಕಲ್ ಫರ್ಟಿಲೈಸರ್ ಅಂತ ತಗೊಳೋದ್ರಿಂದ ನಾವು ಭೂಮಿಗೆ ಹಾಕ್ತೀವಿ ಅದನ್ನು ಕೊಂಡ್ಕೊಂಡು. ಅದರಿಂದ ಇದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೂ ಸಹ ವ್ಯವಸಾಯ ಸಹಕಾರಿಯಾಗಿದೆ. ಕ್ರಿಮಿ ಕೀಟನಾಶಕಗಳು, ಯಾವುದೇ ಒಂದು ಬೆಳೆಗಳಿಗೆ, ತರಕಾರಿಗಳಿಗೆ, ಹಣ್ಣು ಹಂಪಲುಗಳಿಗೆ ಕೀಟ ಬಾಧೆಯಾದಾಗ ಕ್ರಿಮಿ ಕೀಟನಾಶಕಗಳನ್ನು ಬಳಸ್ತಾರೆ. ಯಂತ್ರೋಪಕರಣಗಳ ಕೈಗಾರಿಕೆ, ವ್ಯವಸಾಯದಲ್ಲಿ ಬಳಸ್ತೀವಲ್ಲ ನಾವು ಹಲವಾರು ವಸ್ತುಗಳನ್ನ, ಅವನ ಯಂತ್ರಗಳ ಸಹಾಯದಿಂದಲೇ ನಾವು ಉಳುಮೆ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಅದರಿಂದ ಯಂತ್ರೋಪಕರಣಗಳನ್ನು ತಯಾರಿಸುವುದಕ್ಕೆ ಕೈಗಾರಿಕೆ ಬೇಕು. ಇದಕ್ಕೂ ಸಹ ವ್ಯವಸಾಯ ಸಹಾಯ ಮಾಡಿದೆ. ವ್ಯವಸಾಯವು ಸಂಚಾರ, ಸಾರಿಗೆ, ವ್ಯಾಪಾರ ಮೊದಲಾದ ಹಲವಾರು ತೃತೀಯ ಆರ್ಥಿಕ ಉದ್ಯೋಗಗಳನ್ನು ಪೋಷಿಸಿದೆ. ವ್ಯವಸಾಯದ ವಿಧಗಳು, ಟೈಪ್ಸ್ ಆಫ್ ಅಗ್ರಿಕಲ್ಚರ್. ಮೊದಲನೇದು ಸಾಂದ್ರ ಬೇಸಾಯ, ಇಂಟೆನ್ಸಿವ್ ಫಾರ್ಮಿಂಗ್. ಸಾಂದ್ರ ಬೇಸಾಯ ಅಂದ್ರೇನು? ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ 2-3 ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎಂದು ಕರೆಯುವರು. ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ 2-3 ಬೆಳೆಗಳನ್ನ ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎಂದು ಕರೆಯುವರು. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಾಂದ್ರ ಬೇಸಾಯದಲ್ಲಿ ಸಾವಯವ ಗೊಬ್ಬರವನ್ನ ಉಪಯೋಗಿಸಲ್ಲ. ಎಲ್ಲ ಕೆಮಿಕಲ್ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳು, ಅಧಿಕ ಇಳುವರಿಯನ್ನು ಕೊಡುವಂತ ಬೀಜಗಳು, ಇಂಥವುಗಳನ್ನು ಬಳಸಿಕೊಂಡು ಈ ವ್ಯವಸಾಯದಲ್ಲಿ ಕೃಷಿಯನ್ನು ಮಾಡ್ತಾರೆ, ಉತ್ಪಾದನೆಯನ್ನು ಹೆಚ್ಚಿಸ್ತಾರೆ. ಅಧಿಕ ಜನಸಂಖ್ಯೆ ಇರುವ ಫಲವತ್ತಾದ ಪ್ರದೇಶಗಳಲ್ಲಿ ಇಂತಹ ಬೇಸಾಯವು ರೂಢಿಯಲ್ಲಿದೆ. ಎರಡನೇದು ಜೀವನಾಧಾರ ಬೇಸಾಯ, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ರೈತರು ತಮ್ಮ ಜೀವನಕ್ಕೆ ಅವಶ್ಯಕವಿರುವ ಹುಟ್ಟುವಳಿಗಳನ್ನು ಬೆಳೆಯುವುದಕ್ಕೆ ಜೀವನಾಧಾರ ಬೇಸಾಯ ಎಂದು ಕರೆಯುವರು. ರೈತರು ತಮ್ಮ ಜೀವನಕ್ಕೆ ಅವಶ್ಯಕವಿರುವ ಹುಟ್ಟುವಳಿಗಳು, ಉದಾಹರಣೆಗೆ ದಕ್ಷಿಣ ಭಾರತದಲ್ಲಾದ್ರೆ ಇಲ್ಲಿ ರಾಗಿ ಬೆಳೀತಾರೆ, ಭತ್ತ ಬೆಳೀತಾರೆ, ಜೋಳ ಬೆಳೀತಾರೆ, ಈಗ ಅನೇಕ ಪದಾರ್ಥಗಳನ್ನು ಬೆಳೀತಾರೆ. ಇದು ಜೀವನಾಧಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಬೆಳೆ. ಆದ್ರಿಂದಲೇ ಇದನ್ನ ಜೀವನಾಧಾರ ಬೇಸಾಯ ಎಂದು ಕರೆಯುವರು. ಈ ಬೇಸಾಯ ಪದ್ಧತಿಯಲ್ಲಿ ರೈತರು ಆಹಾರ ಧಾನ್ಯ, ಎಣ್ಣೆಕಾಳು, ತರಕಾರಿ ಮುಂತಾದವುಗಳನ್ನು ಬೆಳೆಯುವರು. ಈ ಬೇಸಾಯದಲ್ಲಿ 2 ಪ್ರಕಾರಗಳಿವೆ. ಮೊದಲನೇದು ಸ್ಥಿರ ಬೇಸಾಯ, ಸ್ಥಳಾಂತರ ಬೇಸಾಯ. ಹಾಗಾದ್ರೆ ಸ್ಥಿರ ಬೇಸಾಯ ಅಂದ್ರೇನು? ಸ್ಥಿರ ಬೇಸಾಯ ಯಾವುದೇ ಒಂದು ಪ್ರದೇಶದಲ್ಲಿ ಜನರು ಶಾಶ್ವತವಾಗಿ ನೆಲೆಸಿ ಬೇಸಾಯವನ್ನು ಮಾಡುವುದಕ್ಕೆ ಸ್ಥಿರ ಬೇಸಾಯ ಎಂದು ಕರೆಯುವರು. ಈ ಬೇಸಾಯವು ಸಾಂಪ್ರದಾಯಿಕವಾಗಿದ್ದು ಚಿಕ್ಕ ಹಿಡುವಳಿಯನ್ನು ಹೊಂದಿರುತ್ತದೆ. ಎರಡನೇದು ಸ್ಥಳಾಂತರ ಬೇಸಾಯ.
ಯಾವುದೇ ಒಂದು ಪ್ರದೇಶದಲ್ಲಿ ಜನರು ಸ್ಥಿರವಾಗಿ ನೆಲೆಸದೆ ಅಲ್ಲಿರುವ ಅರಣ್ಯವನ್ನು, ವೆರಿ ಇಂಪಾರ್ಟೆಂಟ್ ನೋಡಿದ್ದು, ಅರಣ್ಯಗಳನ್ನು ಕಡಿದು ಬೇಸಾಯ ಮಾಡುವರು. ಒಂದೆರಡು ವರ್ಷ ಬೇಸಾಯ ಮಾಡಿ ಅಲ್ಲಿನ ಮಣ್ಣಿನ ಫಲವತ್ತತೆ ಕಡಿಮೆಯಾದ ನಂತರ ಬೇರೆ ಪ್ರದೇಶಗಳಿಗೆ ಹೋಗಿ ಬೇಸಾಯ ಮಾಡುವರು. ಇಂತಹ ಬೇಸಾಯವನ್ನು ಸ್ಥಳಾಂತರ ಬೇಸಾಯ ಎಂದು ಕರೆಯುವರು. ಇಂದು ಇದನ್ನು ನಿಷೇಧಿಸಲಾಗಿದೆ. ಮೂರನೇದು ವಾಣಿಜ್ಯ ಬೇಸಾಯ. ವ್ಯಾಪಾರದ ಉದ್ದೇಶದ ಸಲುವಾಗಿ ಕೈಗೊಳ್ಳುವ ಬೇಸಾಯವನ್ನು ವಾಣಿಜ್ಯ ಬೇಸಾಯ ಎಂದು ಕರೆಯುವರು. ಹೊಗೆ ಸೊಪ್ಪು, ಅಡಿಕೆ, ತೆಂಗು, ಕಬ್ಬು, ಹತ್ತಿ, ಚಹಾ, ಕಾಫಿ, ರಬ್ಬರ್ ಇತ್ಯಾದಿ ವಾಣಿಜ್ಯ ಬೇಸಾಯದ ಬೆಳೆಗಳಾಗಿವೆ. ಕಾಮರ್ಷಿಯಲ್ ಅಗ್ರಿಕಲ್ಚರ್, ಇದು ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು. ಯಾವ ಬೆಳೆಗಳೆಂದ್ರೆ ಹೊಗೆ ಸೊಪ್ಪು. ಇದು ಅತಿ ಹೆಚ್ಚಿನ ಲಾಭವನ್ನು ರೈತರಿಗೆ ತಂದುಕೊಡುವಂತಹ ಬೆಳೆ. ಅಡಿಕೆನೂ ಅಷ್ಟೇ, ತೆಂಗು ಅಷ್ಟೇ, ಕಬ್ಬು ಅಷ್ಟೇ, ಹತ್ತಿ ಅಷ್ಟೇ, ಚಹಾ ಅಷ್ಟೇ, ಕಾಫಿ ಅಷ್ಟೇ, ರಬ್ಬರ್. ನಾಲ್ಕನೇದು ಮಿಶ್ರ ಬೇಸಾಯ, ಮಿಕ್ಸ್ಡ್ ಅಗ್ರಿಕಲ್ಚರ್. ಕೃಷಿ ಭೂಮಿಯನ್ನು ಬೆಳೆಗಳನ್ನು ಬೆಳೆಯುವುದಕ್ಕಷ್ಟೇ ಅಲ್ಲದೆ ದನಕರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹಂದಿ ಸಾಕಾಣಿಕೆ, ರೇಷ್ಮೆ ಕೃಷಿ ಮುಂತಾದ ಉದ್ದೇಶಗಳಿಗಾಗಿಯೇ ಬಳಸಲಾಗುವುದು. ಇದನ್ನೇ ಮಿಶ್ರ ಬೇಸಾಯ ಎಂದು ಕರೆಯುವರು. ಐದನೆಯದು ತೋಟಗಾರಿಕಾ ಬೇಸಾಯ. ಭಾರತದ ಮುಖ್ಯ ಬೇಸಾಯ ಪದ್ಧತಿಗಳಲ್ಲಿ ತೋಟಗಾರಿಕೆ ಬೇಸಾಯವು ಸಹ ಒಂದು. ಕಾಫಿ, ಚಹಾ, ತೆಂಗು, ಅಡಿಕೆ ಮತ್ತು ರಬ್ಬರ್ ತೋಟಗಾರಿಕೆ ಬೆಳೆಗಳಲ್ಲಿ ಮುಖ್ಯವಾದವು. ಒಂದೇ ಬೆಳೆಯನ್ನು ವಿಸ್ತಾರವಾದ ತೋಟಗಳಲ್ಲಿ ಬೆಳೆಯಲಾಗುವುದು. ಮುಂದಿನ ಪಾಯಿಂಟು ಬೆಳೆಗಳ ಮಾದರಿ, ಕ್ರಾಪಿಂಗ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಪ್ರದೇಶವು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಹಲವಾರು ಬೆಳೆಗಳಿಂದ ಆವರಿಸಿದ್ದು ಇವುಗಳ ಅನುಪಾತವನ್ನು ಬೆಳೆ ಮಾದರಿ ಎಂದು ಕರೆಯುವರು. ಬೆಳೆ ಮಾದರಿಯಲ್ಲಿ ಮುಖ್ಯವಾಗಿ ಆಹಾರ ಧಾನ್ಯಗಳು ಮತ್ತು ಆಹಾರೇತರ ಅಥವಾ ವಾಣಿಜ್ಯ ಬೆಳೆಗಳೆಂದು ಬೆಳೆಗಳ ಅನುಪಾತವನ್ನು ಕಾಣಬಹುದು. ಭಾರತದ ಯಾವುದೇ ಒಂದು ಪ್ರದೇಶದ ಬೆಳೆ ಮಾದರಿಯು ಮುಖ್ಯವಾಗಿ ಭೂಸ್ವರೂಪ, ವಾಯುಗುಣ, ಮಣ್ಣು, ನೀರಿನ ಪೂರೈಕೆ, ಆರ್ಥಿಕ ಅಂಶಗಳು, ಸಾಮಾಜಿಕ ಅಂಶಗಳು ಮತ್ತು ತಂತ್ರಜ್ಞಾನವನ್ನು ಅವಲಂಬಿಸಿವೆ. ಮಾದರಿಯನ್ನು ನಿರ್ಧರಿಸುವ ಅಂಶಗಳು. ಯಾವುದೇ ಒಂದು ಪ್ರದೇಶದ ಬೆಳೆಯು ಅಲ್ಲಿರುವ ನೈಸರ್ಗಿಕ, ಆರ್ಥಿಕ, ಸಾಮಾಜಿಕ ಮತ್ತು ರೈತರ ಮನೋಭಾವ ಮುಂತಾದ ಅಂಶಗಳಿಂದ ನಿರ್ಧರಿಸಲ್ಪಡುತ್ತದೆ. ನೈಸರ್ಗಿಕ ಅಂಶಗಳು, ನ್ಯಾಚುರಲ್ ಪಾಯಿಂಟ್ಸ್ ಅಂತೀವಲ್ಲ ಅದು. ನೈಸರ್ಗಿಕ ಅಂಶಗಳಲ್ಲಿ ಭೂಸ್ವರೂಪ, ವಾಯುಗುಣ ಮತ್ತು ಮಳೆ ಪ್ರಮುಖವಾಗಿದ್ದು ಬೆಳೆಯ ಮಾದರಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಎರಡನೇದು ಆರ್ಥಿಕ ಅಂಶಗಳು. ಭಾರತದ ಕೆಲವು ವಿಶಾಲ ಹಿಡುವಳಿ ಹೊಂದಿರುವ ಪ್ರದೇಶಗಳಲ್ಲಿ ಮುಖ್ಯವಾಗಿ ಹೆಚ್ಚು ಬೆಲೆ ಕೊಡುವ ವಾಣಿಜ್ಯ ಉತ್ಪನ್ನಗಳನ್ನು ಬೆಳೆಯಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಹೆಚ್ಚು ಆರ್ಥಿಕ ಲಾಭ ಪಡೆಯುವುದೇ ಆಗಿದೆ. ಮೂರನೇ ಪಾಯಿಂಟು ಸಾಮಾಜಿಕ ಅಂಶಗಳು. ಪ್ರಮುಖವಾಗಿ ಸಾಮಾಜಿಕ ಅಂಶಗಳಾದ ಸಂಪ್ರದಾಯ, ಮೂಢನಂಬಿಕೆ, ಅನಕ್ಷರತೆ ಮುಂತಾದ ಅಂಶಗಳು ಸಹ ಬೆಳೆಯ ಮಾದರಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಾಲ್ಕನೇದು ರೈತರ ಮನೋಭಾವ, ರೈತರ ಮನಸ್ಸಿನಲ್ಲಿರುವಂತಹ ಭಾವನೆಗಳು. ಯಾವುದೇ ಒಂದು ಪ್ರದೇಶದ ಬೆಳೆ ಮಾದರಿಯಲ್ಲಿ ರೈತರ ಧೋರಣೆಯು ಪ್ರಮುಖ ಪ್ರಭಾವ ಬೀರುತ್ತದೆ. ಉದಾಹರಣೆ, ಉತ್ತರ ಕರ್ನಾಟಕದಲ್ಲಿ ರೈತರು ಮೊದಲು ಜೋಳ, ಗೋಧಿಯನ್ನು ಹೆಚ್ಚಾಗಿ ಬೆಳೆಯುತ್ತಲಿದ್ದರು. ಆದರೆ ಇತ್ತೀಚೆಗೆ ಆರ್ಥಿಕ ಲಾಭ ಕೊಡುವ ಸೂರ್ಯಕಾಂತಿ, ಶೇಂಗಾ, ತೊಗರಿ ಮತ್ತು ಈರುಳ್ಳಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಉತ್ತರ ಕರ್ನಾಟಕದ ನಮ್ಮ ರೈತರು. ಮೇಲಿನ ಅಂಶಗಳಲ್ಲದೆ ನೀರಿನ ಪೂರೈಕೆ, ಸಾರಿಗೆ ಸಂಪರ್ಕ, ಮಾರುಕಟ್ಟೆ, ಸುಧಾರಿತ ತಳಿಗಳು, ರಾಸಾಯನಿಕ ಗೊಬ್ಬರ, ಭೂ ಸುಧಾರಣೆ ಮುಂತಾದವುಗಳು ಸಹ ಬೆಳೆ ಮಾದರಿಯ ಮೇಲೆ ಪ್ರಭಾವ ಬೀರುತ್ತವೆ. ಬೆಳೆ ಋತುಗಳು ಅಥವಾ ವ್ಯವಸಾಯದ ಅವಧಿಗಳು, ಕ್ರಾಪ್ ಸೀಸನ್ಸ್. ಭಾರತದಲ್ಲಿ ವರ್ಷದ ಎಲ್ಲ ಅವಧಿಯಲ್ಲೂ ವಿವಿಧ ಪ್ರದೇಶಗಳಲ್ಲಿ ಬೆಳೆಗಳನ್ನು ಬೆಳೆಯಲಾಗುವುದು. ಹೀಗೆ ದೇಶದಾದ್ಯಂತ ವರ್ಷದಲ್ಲಿ ಒಂದಲ್ಲ ಒಂದು ಭಾಗದಲ್ಲಿ ಬೆಳೆಗಳನ್ನು ಬೆಳೆಯುವುದನ್ನು ಕಾಣಬಹುದು. ದೇಶದಲ್ಲಿ 3 ವ್ಯವಸಾಯದ ಅವಧಿಗಳು ಕಂಡುಬರುತ್ತವೆ. ಮೊದಲನೆಯದು ಮುಂಗಾರು ಅಥವಾ ಖಾರಿಫ್ ಬೇಸಾಯ, ಎರಡನೆಯದು ಹಿಂಗಾರು ಅಥವಾ ರಬಿ ಬೇಸಾಯ, ಮೂರನೆಯದು ಬೇಸಿಗೆ ಅಥವಾ ಜೇಡ್ ಬೇಸಾಯ. ಒಂದನೆಯದು ಮುಂಗಾರು ಅಥವಾ ಖಾರಿಫ್ ಬೇಸಾಯ. ಮುಂಗಾರು ಅಥವಾ ಖಾರಿಫ್ ಬೇಸಾಯ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವನ್ನು ಮುಂಗಾರು ಬೇಸಾಯ ಅಥವಾ ಖಾರಿಫ್ ಬೇಸಾಯ ಎಂದು ಕರೆಯುವರು. ಇದನ್ನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಸಹ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಮುಂಗಾರು ಬೇಸಾಯ ಅಥವಾ ಖಾರಿಫ್ ಬೇಸಾಯ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡುವರು. ದೇಶದ ಹೆಚ್ಚು ಭಾಗವು ಈ ಅವಧಿಯಲ್ಲಿ ಸಾಗುವಳಿಗೆ ಒಳಪಟ್ಟಿರುವುದು. ಭತ್ತ, ರಾಗಿ, ಹತ್ತಿ, ಜೋಳ, ಮೆಕ್ಕೆಜೋಳ, ಎಣ್ಣೆಕಾಳುಗಳು ಈ ಅವಧಿಯ ಮುಖ್ಯ ಬೆಳೆಗಳಾಗಿವೆ. ಎರಡನೇ ಪಾಯಿಂಟು ಹಿಂಗಾರು ಅಥವಾ ಚಳಿಗಾಲದ ಅಥವಾ ರಬಿ ಬೇಸಾಯ. ಇದು ರಬಿ ಬೇಸಾಯ, ಇದು ಖಾರಿಫ್ ಬೇಸಾಯ. ಇದು ಚಳಿಗಾಲದಲ್ಲಿ ಮಳೆ ಪಡೆಯುವ ಪ್ರದೇಶಗಳ ಮುಖ್ಯ ಸಾಗುವಳಿಯ ಅವಧಿಯಾಗಿದೆ. ವಾಯುವ್ಯ ಭಾರತದ ಪಂಜಾಬ್, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ, ಉತ್ತರ ಪ್ರದೇಶ ಹಾಗೂ ದಕ್ಷಿಣದಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳು ಈ ಅವಧಿಯಲ್ಲಿ ಬೇಸಾಯಕ್ಕೆ ಒಳಪಟ್ಟಿವೆ. ವಾಯುವ್ಯ ಭಾರತದಲ್ಲಿ ಗೋಧಿ ಅತಿ ಮುಖ್ಯ ರಬಿ ಬೆಳೆಯಾಗಿದೆ. ಚಳಿಗಾಲದಲ್ಲಿ ತಂಪಾದ ಸಮಶೀತೋಷ್ಣವಾದ ತುಂತುರು ಮಳೆಯಿಂದ ಕೂಡಿರುವ ವಾಯುಗುಣವಿರುವುದು. ಇದು ಗೋಧಿ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾಗಿದೆ. ಅಕ್ಟೋಬರ್ ನವೆಂಬರ್ನಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ ಅವಧಿಯಲ್ಲಿ ಕಟಾವು ಮಾಡುವರು ಅಂತ ಕಟ್ ಮಾಡ್ತಾರೆ ಬೆಳೆಗಳನ್ನೆಲ್ಲ. ಮೂರನೇದು ಬೇಸಿಗೆ ಅಥವಾ ಜೇಡ್ ಬೇಸಾಯ. ರಬಿ ಅಥವಾ ಖಾರಿಫ್ ಬೇಸಾಯದ ನಡುವಿನ ಅವಧಿಯಲ್ಲಿಯೂ ಭಾರತದ ಹಲವು ಕಡೆಗಳಲ್ಲಿ ಬೇಸಾಯ ಕಂಡುಬರುವುದು. ಬೇಸಿಗೆ ಅವಧಿಯ ಈ ಬೇಸಾಯವನ್ನೇ ಜೇಡ್ ಬೇಸಾಯ ಎಂದು ಕರೆಯುವರು. ದ್ವಿದಳ ಧಾನ್ಯಗಳಾದ ಉದ್ದು, ಹೆಸರು, ಎಣ್ಣೆಕಾಳುಗಳು,
ಮತ್ತು ತರಕಾರಿಗಳನ್ನು ಈ ಅವಧಿಯಲ್ಲಿ ಬೆಳೆಯುವರು. ಪ್ರಮುಖ ಬೆಳೆಗಳು. ಪ್ರಮುಖ ಬೆಳೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಎಲ್ಲರಿಗೂ ಸಹ ಧನ್ಯವಾದಗಳು.